ಮದುವೆ ಸಮಯದಲ್ಲಿ ಹೆಣ್ಣಿನ ಮನೆಯವರು ಗಂಡಿನ ಮನೆಯವರಿಗೆ ವರದಕ್ಷಿಣೆ ಕೊಡೋದನ್ನು ನೀವೆಲ್ಲರೂ ಕೇಳಿರ್ತೀರಿ. ಆದರೆ ಹಿಂದೆ ಒಂದು ಕಾಲದಲ್ಲಿ ವಧುದಕ್ಷಿಣೆ ಇತ್ತು. ಗಂಡಿನ ಮನೆಯವರೇ ಹೆಣ್ಣಿನ ಮನೆಯವರಿಗೆ ಒಂದಷ್ಟು ಹಣ ಅಥವಾ ಉಡುಗೊರೆಗಳನ್ನ ಕೊಡಬೇಕಿತ್ತು ಅಂತ ನಿಮಗೆ ಗೊತ್ತಿದೆಯಾ? ಇದು ಕಾಲಕ್ಕೆ ಬದಲಾಗ್ತಾನೆ ಬಂದಿದೆ. ಒಂದಾನೊಂದು ಕಾಲದಲ್ಲಿ ಚಂದ್ರವಂಶದಲ್ಲಿ ಗಾಧಿ ಎನ್ನುವಂಥ ಒಬ್ಬ ಮಹಾರಾಜ ಇರ್ತಾನೆ. ಈ ಮಹಾರಾಜನಿಗೆ ಸತ್ಯವತಿ ಅಂತ ಬಹಳ ರೂಪವತಿಯಾದಂಥ ಒಬ್ಬ ಮಗಳಿರ್ತಾಳೆ. ಆಕೆಯ ಸೌಂದರ್ಯವನ್ನು ನೋಡಿ ರುಚಿಕ ಋಷಿಗಳಿಗೆ ಈಕೆಯನ್ನು ನಾನು ಮದುವೆ ಆಗಬೇಕು ಅನ್ನುವಂಥ ಆಸೆ ಬರುತ್ತೆ. ರುಚಿಕ ಋಷಿಗಳು ಗಾದಿ ಮಹಾರಾಜನ ಬಳಿ ಹೋಗಿ ಈ ನೇರವಾಗಿ ಇರೋ ವಿಷಯವನ್ನು ಕೇಳ್ತಾರೆ. ನಾನು ನಿನ್ನ ಮಗಳನ್ನ ಮದುವೆ ಆಗ್ಲಿಕ್ಕೆ ಆಸೆ ಪಡ್ತಾ ಇದ್ದೇನೆ, ದಯವಿಟ್ಟು ನನಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ. ಆಗ ಈ ಋಷಿಗೆ ಏನು ಕೊಡೋದು ನಾನು ಮಗಳನ್ನ ಅನ್ನುವಂತಹ ಒಂದು ಉದಾಸೀನದಿಂದ ಗಾದಿ ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ, ನೋಡಪ್ಪ, ನನ್ನ ಅಂತಸ್ತಿಗೆ ಸರಿಯಾಗಿ ಕನ್ಯಾಶುಲ್ಕವನ್ನು ನೀವು ಕೊಡಬೇಕಾಗುತ್ತೆ ನನಗೆ. ಹಾಗೊಂದು ವೇಳೆ ನೀವು ಕನ್ಯಾಶುಲ್ಕವನ್ನು ಕೊಟ್ಟಿದ್ದಾರೆ, ನಾನು ಮದುವೆ ಮಾಡಿಕೊಡ್ತೀನಿ ಅಂತ. ಏನು ಬೇಕು ನಿಮಗೆ ಕನ್ಯಾಶುಲ್ಕ ಅಂತ ಕೇಳಿದಾಗ ಆಗ ಬಹಳ ಅಪರೂಪವಾಗಿದ್ದಂತಹ ಇಡೀ ದೇಹ ಬೆಳ್ಳಗಿರಬೇಕು, ಆದರೆ ಕಿವಿಗಳು ಮಾತ್ರ ಕಪ್ಪಗಿರಬೇಕು ಅಂತಹ ಕುದುರೆಗಳು 1000 ಕುದುರೆಗಳನ್ನ ತಂದು ಕೊಡಬೇಕು. ಆಗ ನಾನು ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಗಾದಿ ಮಹಾರಾಜರು ಹೇಳ್ತಾರೆ. ಇದನ್ನ ಕೇಳಿದಂತ ರುಚಿಕ ಋಷಿಗಳಿಗೆ ನಾನು ಮೊದಲೇ ಋಷಿ, ನನ್ನ ಹತ್ರ ಏನೂ ಇಲ್ಲ, ಹ್ಯಾಕ್ ಕೊಡೋದು ಅನ್ನುವಂಥ ಚಿಂತೆ ಆರಂಭ ಆಗಿ ಯೋಚನೆ ಮಾಡಿ ಕೊನೆಗೆ ವರುಣದೇವನ ಹತ್ರ ಹೋಗ್ತಾರೆ. ವರುಣದೇವ ಏನ್ ಮಾಡ್ತಾನೆ ಅಂದ್ರೆ, ಋಷಿಗಳು ಕೇಳಿದ ಮೇಲೆ ಇಲ್ಲ ಅನ್ನಕ್ಕಾಗುತ್ತೆ ಅಂತ ಹೇಳಿ 1000 ಕುದುರೆಗಳನ್ನ ಕೊಟ್ಟು ಕಳಿಸ್ತಾನೆ. ಆ 1000 ಕುದುರೆಗಳನ್ನ ತಂದು ಗಾದಿ ಮಹಾರಾಜರಿಗೆ ಕೊಟ್ಟು ಸತ್ಯವತಿಯನ್ನ ಈ ರುಚಿಕ ಋಷಿಗಳು ಮದುವೆ ಆಗ್ತಾರೆ. ಈ ಸತ್ಯವತಿ ಯಾರು, ಇವರಿಬ್ರು ಕಥೆಯನ್ನ ಈಗ ಯಾಕೆ ಹೇಳಿದೆ ಅಂತ ಅಂದ್ರೆ, ಇದೇ ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗ ಜಮದಗ್ನಿ ಋಷಿ. ಆ ಜಮದಗ್ನಿಯ ಹೊಟ್ಟೆಯಲ್ಲಿ ಭಗವಾನ್ ವಿಷ್ಣು ಒಂದು ಅವತಾರವನ್ನ ತಾಳ್ತಾರೆ. ಆ ಅವತಾರದ ಹೆಸರೇನು ಅನ್ನೋದನ್ನ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ ಕಥೆಯನ್ನ ನಾನು ಮುಂದಿನ ರೀಲ್ನಲ್ಲಿ ಹೇಳ್ತೀನಿ.